ಹಾಸನ, ನಾನು ನಿಮ್ಮ ಚಂದನ. ಹಾಸನದ ಸರ್ಕಾರಿ ಶಾಲಾ ಕಾಲೇಜುಗಳ ಸೀರೀಸ್ಗೆ ಸ್ವಾಗತ. ಇವತ್ತು ನಾವಿದ್ದೀವಿ ನಮ್ಮ ಹಾಸನದ ಹೃದಯ ಭಾಗದಲ್ಲಿರುವಂಥ ಗಂಧದ ಕೋಟೆಯಲ್ಲಿ. ಗಂಧದ ಕೋಟೆಯ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಧಾನ ಹಾಗೆ ಪ್ರೌಢಶಾಲಾ ವಿಭಾಗನ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಒಂದು ಸರ್ಕಾರಿ ಶಾಲೆ ಹಾಗೂ ಕಾಲೇಜನ್ನು ನಿಮ್ಮ ಮುಂದೆ ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸ್ವತಂತ್ರ ಪೂರ್ವದಿಂದಲೂ ಇರುವಂತಹ ಈ ಒಂದು ಸರ್ಕಾರಿ ಕಾಲೇಜ್ ಬಗ್ಗೆ ಈ ಕಾಲೇಜಿನ ಪ್ರಿನ್ಸಿಪಲ್ ಏನು ಹೇಳ್ತಾರೆ, ಪ್ರೌಢಶಾಲಾ ವಿಭಾಗ ಹೇಗಿದೆ, ಹಾಗೆ ಸಾಕಷ್ಟು ಜನರಿಗೆ ಪ್ರಧಾನ ಶಾಲೆ ಬಗ್ಗೆ ಕಾಲೇಜ್ ಬಗ್ಗೆ ಫ್ಯಾನ್ ಬೇಸ್ ಇದ್ದಾರೆ. ಆ ಎಲ್ಲ ಫ್ಯಾನ್ ಬೇಸ್ಗೋಸ್ಕರ ಈ ವಿಡಿಯೋನ ನಾವು ನಿಮಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಬನ್ನಿ. ಎಲ್ರಿಗೂ ನಮಸ್ಕಾರ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಧಾನ, ಆರ್ಸಿ ರಸ್ತೆ, ಹಾಸನ. ನನ್ನ ಹೆಸರು ಅನ್ನಪೂರ್ಣ ಜಿ.ಟಿ. ಇಲ್ಲಿ ಪ್ರಾಂಶುಪಾಲರಾಗಿ ನಾನು ಕಳೆದ 5 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಪ್ರಧಾನ ಕಾಲೇಜು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಹೈಸ್ಕೂಲ್ ನಡೀತಾ ಇತ್ತು. ನಂತರದಲ್ಲಿ 1991ರಿಂದ ಇದು ಪದವಿ ಪೂರ್ವ ಕಾಲೇಜಾಗಿ ಇಲ್ಲಿ ಪ್ರಾರಂಭವನ್ನು ನಡೆಸ್ತಾ ಇರುತ್ತೆ. ಇದು ಹಿಂದಿನಿಂದಲೂ ಕೂಡ ದಾಖಲಾತಿಯಲ್ಲಿ ಇಡೀ ಹಾಸನದಲ್ಲೇ ಪ್ರಥಮವಾಗಿ 1000 ಗಡಿ ದಾಟಿ ದಾಖಲಾತಿ ಮತ್ತು ಫಲಿತಾಂಶದಲ್ಲೂ ಕೂಡ ಉನ್ನತವಾದಂಥ ಒಂದು ಸ್ಥಾನವನ್ನು ಪಡಿತಾ ಬಂದಿದೆ. 2023ರಲ್ಲಿ 900 ವಿದ್ಯಾರ್ಥಿನಿಯರು ಇಲ್ಲಿ ದಾಖಲಾಗಿ ಉತ್ತಮ ಫಲಿತಾಂಶವನ್ನು ಜಿಲ್ಲೆಗೆ ನೀಡಿರುತ್ತಾರೆ. ಮತ್ತು ಕಳೆದ ವರ್ಷದಲ್ಲೂ ಕೂಡ 850 ವಿದ್ಯಾರ್ಥಿಗಳು ಇಲ್ಲಿ ಕಲಿಕೆಯನ್ನು ಮಾಡ್ತಾಯಿದ್ರು. ಅಲ್ಲೂ ಕೂಡ 77% ಫಲಿತಾಂಶವನ್ನು ಈ ಕಾಲೇಜಿನ ವಿದ್ಯಾರ್ಥಿನಿಯರು ಹಾಸನ ಜಿಲ್ಲೆಗೆ ನೀಡಿರುತ್ತಾರೆ. ಮತ್ತು ಈ ವರ್ಷದಲ್ಲೂ ಕೂಡ ಉತ್ತಮ ಫಲಿತಾಂಶವನ್ನು ಇಲ್ಲಿನ ವಿದ್ಯಾರ್ಥಿನಿಯರು ನೀಡ್ತಾ ಇದೆ. ಇಲ್ಲಿ ನಮ್ಮ ಕಾಲೇಜಿನಲ್ಲಿ PCMB, PCMC, CEBA, HBA, HBS ಇಷ್ಟು ವಿಭಾಗಗಳು ಇದ್ದು ಹಳ್ಳಿನಿಂದ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ವಿವಿಧ ಸರ್ಕಾರದ ಏನು ವಿದ್ಯಾರ್ಥಿ ವೇತನ ಇದೆಯೋ ಅದಕ್ಕೆ ಪೂರಕವಾಗಿ ಎಲ್ಲ ಸವಲತ್ತುಗಳನ್ನು ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವರು ಅವರಿಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿ ಸಾಕಷ್ಟು ಒಂದು ಸ್ಕಾಲರ್ಶಿಪ್ಪನ್ನು ಅವರಿಗೆ ಪ್ರೋತ್ಸಾಹದಾಯಕವಾಗಿ ನೀಡ್ತಾ ಇರ್ತಾರೆ. ಮತ್ತು ಸಿಂಗಲ್ ಪೇರೆಂಟ್ ಇರತಕ್ಕಂತಹ ವಿದ್ಯಾರ್ಥಿನಿಯರಿಗೆ ವಿವಿಧ ಸಂಘ ಸಂಸ್ಥೆಗಳಿಂದಲೂ ಕೂಡ ನಾವು ಸ್ಕಾಲರ್ಶಿಪ್ಪನ್ನು ನೀಡ್ತಕ್ಕಂತಹ ಒಂದು ಯೋಜನೆಯನ್ನು ಕೂಡ ನಮ್ಮ ಕಾಲೇಜಿನಿಂದ ಮಾಡ್ತಾಯಿದ್ದೀವಿ. ಇಲ್ಲಿ ಇಲಾಖೆ ಏನು ನಿಗದಿಪಡಿಸಿದೆ, ಸ್ಪೋರ್ಟ್ಸ್, ಕಲ್ಚರಲ್, NSS ಎಲ್ಲ ಘಟಕಗಳು ಇದ್ದು ಎಲ್ಲ ವಿದ್ಯಾರ್ಥಿನಿಯರಿಗೆ ಕೆಲವು ಉಪನ್ಯಾಸಕರ ಒಂದು ಸಹಕಾರದೊಂದಿಗೆ ಅದರಲ್ಲಿ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೂ ಕೂಡ ಕೆಲವು ವಿದ್ಯಾರ್ಥಿನಿಯರು ಸ್ಪೋರ್ಟ್ಸಲ್ಲಿ ಹೋಗ್ತಾರೆ. ಅವರಿಗೆ ಕಾಲೇಜಿನಿಂದ ವತಿಯಿಂದ ಸಾಕಷ್ಟು ಸಹಕಾರ ಕೂಡ ಸಿಗ್ತಾ ಇದೆ. ಮತ್ತು NSS ಘಟಕ ಕೂಡ ಇದೆ. ಜಿಲ್ಲೆಯಲ್ಲಿ ಗುರುತಿಸ್ತಕ್ಕಂತಹ ಒಂದು ಸ್ಟ್ರೆಂತ್ ಇರ್ಬೋದು, ಫಲಿತಾಂಶ ಇರ್ಬೋದು, ಇವೆಲ್ಲಕ್ಕೂ ಕೂಡ ಪ್ರಾಂಶುಪಾಲರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿನಿಯರಿಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ನೀಡ್ತಾ ಕಾಲೇಜಿನ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ಇನ್ನೂ ದಾಖಲಾತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕಾಲೇಜಿಗೆ ಬಂದು ದಾಖಲಾಗಿ ಇಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಎಲ್ಲ ವಿದ್ಯಾರ್ಥಿನಿಯರು ಪಡ್ಕೋಬೇಕು ಅಂತೇಳಿ ನಾನು ಮನವಿಯನ್ನು ಜಿಲ್ಲೆಯ ವಿದ್ಯಾರ್ಥಿನಿಯರಿಗೆ ಮತ್ತು ಪೋಷಕ ಬಂಧು ವರ್ಗದವರಿಗೆ ಮತ್ತು ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತೀನಿ. ನಿಮ್ಮೆಲ್ಲರಿಗೂ ಕೂಡ ನಾನು ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ನೀವೆಲ್ಲರೂ ಕೂಡ 4 ಜನ ವಿದ್ಯಾರ್ಥಿನಿಯರನ್ನು ಈ ಒಂದು ಸಂಸ್ಥೆಗೆ ತಂದು ಅಡ್ಮಿಷನ್ ಮಾಡಿಸಿ ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗಿದೆ. ಇಲ್ಲಿವರೆಗೂ ಹೇಗೆ ಸಹಕಾರ ಕೊಟ್ಟಿದ್ದೀರೋ ಅದೇ ರೀತಿ ಇಂಥ ಒಂದು ಉತ್ತಮ ಸಹಕಾರವನ್ನು ನೀಡಿ ಈ ಒಂದು ಪ್ರಧಾನ ಕಾಲೇಜನ್ನು ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿಯೂ ಕೂಡ ಇದೆ. ನಮ್ಮ ಕಾಲೇಜಿನಲ್ಲಿ ಎಲ್ಲ ಪ್ರಯೋಗಾಲಯ ಶಾಲೆಗಳು ಅತ್ಯುತ್ತಮವಾಗಿದೆ. ಹಾಗೂ ಇತ್ತೀಚೆಗೆ ಸರ್ಕಾರಿ ಕಾಲೇಜಿನಲ್ಲಿ ನೀಟು CET ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ತರಗತಿಗಳು ನಡೀತಿಲ್ಲ ಅನ್ನೋ ಒಂದು ಗೊಂದಲ ಇತ್ತು. ಈಗ ನಮ್ಮ ಇಲಾಖೆ ವತಿಯಿಂದ ನೀಟ್ ಮತ್ತು CETಯನ್ನು ಆನ್ಲೈನ್ ತರಗತಿ, ಪ್ರತಿದಿನ ಆನ್ಲೈನ್ ತರಗತಿ ಇರೋದರಿಂದ ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ತುಂಬ ಒಳ್ಳೆಯ ಫಲಿತಾಂಶವನ್ನು ಪಡೆಯಲಿಕ್ಕೆ ಮತ್ತು ಉತ್ತಮ ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳ ಅನುಕೂಲ ಆಗಿದೆ. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ ವಿಜ್ಞಾನ ವಿಭಾಗಕ್ಕೆ 2 ತರಗತಿಗಳು ಸ್ಮಾರ್ಟ್ ಕ್ಲಾಸ್ಗಳನ್ನು ಬಳಸ್ತಾ ಇದ್ದೇವೆ. ಹಾಗೂ ಎಲ್ಲ ತರಗತಿಗಳು ಅಚ್ಚುಕಟ್ಟಾಗಿದ್ದು ವಿದ್ಯಾರ್ಥಿನಿಯರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿಸಿ ವಿದ್ಯಾರ್ಥಿಯ ಉತ್ತಮ ಅಂಕಗಳನ್ನು ಪಡೆಯಲಿಕ್ಕೆ ಅವರಿಗೆ ಎಲ್ಲ ಸಹಕಾರಗಳನ್ನು ಎಲ್ಲ ನುರಿತ ಉಪನ್ಯಾಸಕರು ನೀಡ್ತಾ ಇದ್ದಾರೆ. ಹಾಗಾಗಿ ವಿಜ್ಞಾನ ವಿಭಾಗವನ್ನು ನೀವೇನಾದರೂ ಕಲಿಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಪ್ರಧಾನ ಒಂದು ಉತ್ತಮ ಆಯ್ಕೆ ಅಂತ ನೀವು ಬಯಸಿ ನಮ್ಮ ಕಾಲೇಜಿನ ಆಯ್ಕೆ ಮಾಡ್ಕೋಬೋದು. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕಾಲೇಜು ನಮ್ಮ ಹೆಮ್ಮೆ. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದೇ ನಮ್ಮ ಗುರಿ, ನಮ್ಮ ಛಲ.
ಇದು ಸುಭಾಷಿತ ಬೋರ್ಡ್ ಅಂತ. ಈ ಬೋರ್ಡ್ ಮೇಲೆ ಪ್ರತಿದಿನ ಸ್ಟೂಡೆಂಟ್ ಸುಭಾಷಿತ ಬರೀತಾರೆ. ಇವಾಗ ನಾವು ಒಂದು ಬರಿತಾ ಇದ್ದೀವಿ. ಸರ್ಕಾರಿ ಶಾಲೆ ಕಾಲೇಜು ಅಂದರೆ ಮೂಗು ಮುರಿಯೋ ಕಾಲಕ್ಕೆ ಸ್ವತಂತ್ರ ಪೂರ್ವದಿಂದಲೇ ನಮ್ಮ ಇಡೀ ಹಾಸನ ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಉಳಿಸ್ಕೊಂಡು ಬಂದಿರೋದು ಪ್ರಧಾನ ಶಾಲೆ ಹಾಗೆ ಪ್ರಧಾನ ಕಾಲೇಜು. ನಮ್ಮ ಹಾಸನ ಜಿಲ್ಲೆಯ ಮಧ್ಯಮ ವರ್ಗದ ಒಂದು ಕುಟುಂಬಕ್ಕೆ ನಿಮ್ಮ ಮಗಳನ್ನ ಪ್ರೈಮರಿ ಆದಮೇಲೆ ಎಲ್ಲಿಗ್ರಿ ಸೇರಿಸ್ತೀರಾ ಅಂದರೆ ಅವ್ರು ಎಲ್ಲರೂ ಬಾಯಲ್ಲಿ ಬರೋದು ಒಂದೇ ಹೆಸರು, ನನ್ನ ಮಗಳನ್ನ ನಾನು ಪ್ರಧಾನ ಶಾಲೆಗೆ ಸೇರಿಸ್ತೀನಿ, ಅಲ್ಲೇ ಕಾಲೇಜ್ನೂ ಕಂಟಿನ್ಯೂ ಮಾಡ್ತೀನಂತ. ಎಷ್ಟೋ ಜನ ಪೋಷಕರಿಗೆ ಫೀಸ್ ಹೊರೆನ ಕಮ್ಮಿ ಮಾಡಿಸಿದ ಸ್ಕೂಲು ಹಾಗೆ ಕಾಲೇಜ್ ಇದು. ನಮ್ಮ ಹಾಸನದ ಹೆಮ್ಮೆಯ ಕಿರೀಟ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಧಾನ ಹಾಸನ. ಪ್ರಧಾನ ಶಾಲೆ ಹಾಗೆ ಕಾಲೇಜ್ಗೆ ಇರೋ ಫ್ಯಾನ್ ಬೇಸ್ ಯಾವತ್ತೂ ಕಮ್ಮಿ ಆಗಿಲ್ಲ. ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ಯಾರೆಲ್ಲ ಇಲ್ಲಿ ಓದಿರೋ ಸ್ಟೂಡೆಂಟ್ಸ್ ನೋಡಿದ್ರೆ ಇವಾಗಲೇ ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಸುದ್ದಿಗಾಗಿ ನೋಡ್ತೀರಿ ನಮ್ಮ ಹಾಸನ್ ನ್ಯೂಸ್.